Hello everyone. Look at the question number 30. Arcs are drawn in a square ABCD with A, B, C and D as centers of the circle of radius 3.5 centimeter as shown in the figure. If the area of the square ABCD is 144 centimeter square, so then find the perimeter of the shape P, Q, R, S, T, U, V, W, P. So, ಇದರ perimeter ಅನ್ನ find out ಮಾಡಬೇಕು. Formed by arcs within the squares. Okay. So, ಇಲ್ಲಿ ನಮಗೆ area of the square ಕೊಟ್ಟಿದ್ದಾರೆ. ಎಷ್ಟು? ABCD is 144 centimeter square. So, side square. So, area of square is equal to ಏನು ಹೇಳಿ? A square. Alva? So, area is 144 is equal to A square. So, A is equal to ಏನಾಗುತ್ತೆ? Square root of 144 is equal to A. So, A is equal to 12 centimeter ಆಯ್ತು. ಅಂದ್ರೆ each side. So, square ಇನ each side ಎಷ್ಟು? 12 centimeter ಬಂದಿದೆ ನಮಗೆ. Okay? So, ಇಲ್ಲಿ ಇದು AQ, AP, WD, DU, DB, UC, TC, BS, PR. So ಇದೆಲ್ಲ ಏನು ಹೇಳಿ? ರೇಡಿಯಸ್ ಅಲ್ವಾ? ಸೊ ಇಲ್ಲಿ ಒಂದು ಸರ್ಕಲ್ ಬಂದ್ರೆ ಸೊ ಇದೆಲ್ಲ ರೇಡಿಯಸ್ ಆಗುತ್ತೆ. ಸೊ ರೇಡಿಯಸ್ ಎಷ್ಟಿದೆ? 3.5 ಇದೆ ಅಲ್ವಾ? ಸೊ ಇಲ್ಲಿ ನಾವು ಟೋಟಲ್ AB ಅಲ್ಲಿ AQ ಮೈನಸ್ RP ಮಾಡಿದ್ರೆ ನಮ್ಗೆ QR ಲೆಂತ್ ಸಿಗತ್ತೆ ಮಕ್ಕಳೇ. ಓಕೆ, ಸೊ ಯಾಕಂದ್ರೆ ನಮ್ಗೆ ಇದಿಷ್ಟು ಏರಿಯಾದ ಇದರ ಪೆರಿಮೀಟರ್ ಬೇಕು, ಈ ಶೇಪಿನ ಪೆರಿಮೀಟರ್ ಬೇಕಾಗಿದೆ. ಸೊ ಹಾಗಾಗಿ ಈ ಲೆಂತ್ ಬೇಕು ನಮ್ಗೆ, QR, ST, UV, PW. ಸೊ ಇದರ ಲೆಂತ್ ಬೇಕು. ಸೊ ಹಾಗಾಗಿ ಇಲ್ಲಿ PW is equal to QR. ಸೊ ಎಲ್ಲ ಸೈಡ್ಸ್ ಈಕ್ವಲ್ ಇರುತ್ತೆ. ಸೊ QR is equal to ST is equal to VU, PU is equal to ಏನು ಹೇಳಿ? 12 minus 3.5, 3.5 ಅಂದ್ರೆ ಏನಾಯ್ತು? 7. 12 minus 7 ಮಾಡಿದ್ರೆ ನಮ್ಗೆ ST, QR, PW, VU ಸಿಗತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಆಯ್ತು. ಹಾಗಾದ್ರೆ ಇಲ್ಲಿ ಇದೆಲ್ಲ ಲೆಂತ್ ಸಿಕ್ಕಿದೆ ನಮ್ಗೆ. ಸೊ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳಿ ನಾವು? PQRS TU PW. ಸೊ ಇದರ ಲೆಂತ್ ಬೇಕು. ಸೊ ಇದೇನಾಯ್ತು ಹೇಳಿ? ಆರ್ಕ್ ಲೆಂತ್ ಆಗುತ್ತೆ. ಸೊ ಇಲ್ಲಿ ಲೆಂತ್ ಆಫ್ an arc ಫಾರ್ಮುಲಾ ಏನಿದೆ? theta divided by 360 into 2 pi r. Okay, so using length of an arc is equal to theta divided by 360 degree into 2 pi r. So ಇಲ್ಲಿ theta ಏನು ಹೇಳಿ? 90. ಯಾಕಂದ್ರೆ ಸ್ಕ್ವೇರ್ ಅಂದ್ರೆ ಇಲ್ಲಿ all sides are equal, all angles are 90 degree ಅಲ್ವಾ? ಸೊ ಪ್ರಾಪರ್ಟೀಸ್ ಗೊತ್ತಿದೆ ನಿಮಗೆ, ಸ್ಕ್ವೇರ್ ಇನ ಪ್ರಾಪರ್ಟೀಸ್. ಸೊ ಹಾಗಾಗಿ ಥೀಟಾ ಏನಾಗುತ್ತೆ? 90 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 ಇಂಟು 22 divided by 7 into R is 3.5. So 0 0 ಹೋಗುತ್ತೆ. 9 ಬಂದ್ಲೆ 94 36, 2 ಬಂದ್ಲೆ 2 2ಲೆ, ಸೊ 2 ಒಂದ್ಲೆ 2 11ಲೆ, ಸೊ 7 ಬಂದ್ಲೆ 7 0.5. ಸೊ ಈಸ್ ಈಕ್ವಲ್ ಟು ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 5.5 ಸೆಂಟಿಮೀಟರ್ ಬರುತ್ತೆ. ಓಕೆ, ಸೊ ಇಲ್ಲಿ ನಮ್ಗೆ PQ RS TU PW ನ ಲೆಂತ್ ಸಿಕ್ಕಿದೆ. ಓಕೆ, ಸೊ ಈಗ ನಾವು
perimeter of P, Q, R, S, T, U, V, W, P is equal to ಏನು ಹೇಳಿ? PQ plus RS plus TU plus VW plus QR plus ST plus VU plus PW. So is equal to 4 times ಏನು ಹೇಳಿ? PQ 5.5 plus 4 times PW QR PU ST QR ಏನು ಹೇಳಿ? 5 centimeter. 5 centimeter. So ಇದನ್ನ ಆಡ್ ಮಾಡಿದ್ರೆ total 42 centimeter ಆಗುತ್ತೆ. Okay. So this is the perimeter of PQRST UVWP. Thank you.